ದೇಹದಲ್ಲಿ ರಕ್ತ ಸಂಚಾಲನೆ ಸ್ವಲ್ಪ ಸ್ಲೋ ಆಗುತ್ತೆ. ಯಾಕಂತಂದ್ರೆ ಐಸ್ ಇಟ್ಟಾಗ ರಕ್ತ ಸಂಚಾಲನೆ ಆ ಭಾಗ ಕಡಿಮೆ ಆಗುತ್ತೆ, ಸೊ ಊತ ಕಡಿಮೆ ಆಗುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಕಡಿಮೆ ಆದಾಗ ನೋವು ಕಂಡ್ಕೊಳಕ್ ಶುರು ಆಗುತ್ತೆ. ಈಗ ಚಳಿಗಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು ಜನರನ್ನ ಅನಾರೋಗ್ಯ ಕಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಗಂಟು ನೋವು ಕೂಡ ಆಗತ್ತೆ. ಯಾಕೆ ಆಗತ್ತೆ ಚಳಿಗಾಲದಲ್ಲಿ ಪರ್ಟಿಕ್ಯುಲರ್ ಆಗಿ? ಎಲ್ರಿಗೂ ಆಗತ್ತಾ ಅಥವಾ ಏನಾದ್ರೂ ಸಮಸ್ಯೆ ಇರುವಂತಹ ವ್ಯಕ್ತಿಗಳಲ್ಲಿ ಆಗತ್ತಾ? ಜನರಲಿ ಚಳಿಗಾಲ ಆದಾಗ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ರಕ್ತ ಸಂಚಾಲನೆ ಸ್ವಲ್ಪ ಸ್ಲೋ ಆಗುತ್ತೆ. ಅಂದ್ರೆ ಈವನ್ ಫಾರ್ ದಟ್ ನಾವು ಏನಾದ್ರೂ ಏಟ್ ಆದ್ರೆ ಮೊದಲು ಐಸ್ ಇಡ್ತೇವೆ ಅದ್ರ ಮೇಲೆ. ಯಾಕಂತಂದ್ರೆ ಐಸ್ ಇಟ್ಟಾಗ ರಕ್ತ ಸಂಚಾಲನೆ ಆ ಭಾಗ ಕಡಿಮೆ ಆಗುತ್ತೆ, ಸೊ ಊತ ಕಡಿಮೆ ಆಗುತ್ತೆ ಅಂತ. ಸೊ ಚಳಿಗಾಲದಲ್ಲಿ ರಕ್ತ ಸಂಚಾಲನೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ಗಂಟುಗಳಲ್ಲಿ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಕಡಿಮೆ ಆದಾಗ ನೋವು ಕಾಣ್ಕೊಳಕ್ ಶುರು ಆಗುತ್ತೆ. ಸೊ ಚಳಿಗಾಲದಿಂದ ನಮಗೆ ನೋವು ಬರಲ್ಲ, ಬಟ್ ಯಾರಿಗಾದ್ರೂ ಮುಂಚೆನೆ ಗಂಟುಗಳಲ್ಲಿ ತೊಂದರೆ ಇತ್ತು, ಮಾಂಸಖಂಡಗಳಲ್ಲಿ ತೊಂದರೆ ಇತ್ತು ಅಂದ್ರೆ ರಕ್ತ ಸಂಚಾಲನೆ ಮತ್ತಷ್ಟು ಕಡಿಮೆ ಆಗಿರೋದ್ರಿಂದ, ಮೂವ್ಮೆಂಟ್ ಕಡಿಮೆ ಆಗಿರೋದ್ರಿಂದ ನೋವು ಜಾಸ್ತಿ ಕಾಣ್ಕೊಳ್ಳುತ್ತೆ ಅಷ್ಟೇ. ಸೊ ಚಳಿಗಾಲದಲ್ಲಿ ಜನರಲಿ ಈ ಜಾಯಿಂಟ್ ಪೇನು, ಮಸಲ್ ಪೇನು ಸ್ವಲ್ಪ ಜಾಸ್ತಿ ಕಾಣ್ಕೊಳ್ಳುತ್ತೆ. ಈವನ್ ತುಂಬ ಈ ಜಿಮ್ಮಿಗೆ ಹೋಗೋರು ಇಲ್ಲ ಎಕ್ಸಸೈಸ್ ಮಾಡೋರಿಗೂ ಕೂಡ, ಬಿಕಾಸ್ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಾರ್ಮ್ ಅಪ್ ಇಲ್ಲ ಕೂಲ್ ಡೌನ್ ಈ ಥರದ ಆಕ್ಟಿವಿಟೀಸ್ ಮಾಡಿದೆ ಡೈರೆಕ್ಟ್ ಆಗಿ ಏನಾದರೂ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ದ್ಯಾಟ್ ಆಲ್ಸೋ ಕ್ಯಾನ್ ಲೀಡ್ ದೆಮ್ ಟು ಪ್ರಾಬ್ಲಮ್ಸ್. ಈ ಮಸಲ್ ಇಂಜುರೀಸ್, ಬೋನ್ ಇಂಜುರೀಸ್, ಲಿಗಮೆಂಟ್ ಟೇರ್ಸ್ ಎಲ್ಲ ಆಗುತ್ತೆ. ಸೊ ಚಳಿಗಾಲದಲ್ಲಿ ಬರೀ ನೋವಷ್ಟೇ ಅಲ್ಲ, ಈವನ್ ಈ ವಾರ್ಮ್ ಅಪ್ ಮಾಡೋದನ್ನು ಸ್ವಲ್ಪ ವಿಗರಸ್ ಆಗಿ ಮಾಡಬೇಕು. ದಟ್ ಇಸ್ ಆಲ್ವೇಸ್.